ಬಟ್ ಆದ್ರೆ ಆಧಾರ ಬೇಕಲ್ವಾ ಅದಕ್ಕೆ. ಕುವೈಟ್ನ ಅಮೆರಿಕ ರಾಯಭಾರಿ ಕಚೇರಿ ಬಳಿ ಭಾರಿ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಕುವೈಟ್ನ ಯುಎಸ್ ನೆಲೆಗಳೇ ಇರಾನ್ಗೆ ಮೇನ್ ಟಾರ್ಗೆಟ್ ಆಗ್ತಾ ಇದೆ. ರಾಯಭಾರಿ ಕಚೇರಿ ಪಕ್ಕದಲ್ಲೇ ಇರಾನ್ ರಣಭೀಕರವಾಗಿ ಅಟ್ಯಾಕ್ ಅನ್ನ ಮಾಡಿದೆ. ಕುವೈಟ್ನ ಅಮೆರಿಕ ರಾಯಭಾರಿ ಕಚೇರಿ ಬಳಿ ಭಾರಿ ದಟ್ಟ ಹೊಗೆ ಕೂಡ ಕಾಣಿಸ್ಕೊಳ್ತಾ ಇದೆ. ಕುವೈಟ್ನ ಯುಎಸ್ ನೆಲೆಗಳನ್ನೇ ಇದೀಗ ಇರಾನ್ ಟಾರ್ಗೆಟ್ ಕೂಡ ಮಾಡ್ತಾ ಇದೆ. ಒಂದು ಕಡೆ ರಾಫಿ ಅವರ ಸಾವಿನ ಕುರಿತು ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಬಟ್ ಆದರೆ ಅಧಿಕೃತವಾಗಿ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಹೊರಬಿದ್ದಿಲ್ಲ. ಯಾಕೆಂತಂದ್ರೆ ಖಮೇನಿ ಅವರು ಸತ್ತಿದ್ದು ಇದೇ ಶನಿವಾರ ಸತ್ತಿದ್ದಕ್ಕೆ ಅವರು ಭಾನುವಾರ ಬೆಳಗ್ಗೆ ದೃಢಪಡಿಸಿದ್ರು. ಸೊ ಹಾಗಾಗಿ ಸಮಯಾವಕಾಶವನ್ನು ತೆಗೆದುಕೊಂಡು ಈ ಅರಾಫಿ ಅವರ ಸಾವಿನ ಕುರಿತು ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಖಮೇನಿ ಬಳಿಕ ಇರೇನ್ ಮುಖ್ಯಸ್ಥನಾಗಲಿದ್ದಂತಹ ಅಯತುಲ್ಲಾ ಅರಾಫಿ ಅವರನ್ನ ಈಗಾಗಲೇ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ನೋಡಿ ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ, ಕುವೈಟ್ನ ಯುಎಸ್ ನೆಲೆಗಳು ಯಾವ ರೀತಿಯಾಗಿ ದಟ್ಟ ಹೊಗೆಯಿಂದ ಆವರಿಸಿಕೊಂಡಿದೆ ಅಂತ ಹೇಳಿ ದೃಶ್ಯಾವಳಿಗಳನ್ನ ಗಮನಿಸಿದ್ರೆ ಗೊತ್ತಾಗ್ತಾ ಇದೆ. ರಾಯಭಾರಿ ಕಚೇರಿ ಪಕ್ಕದಲ್ಲೇ ಇರಾನ್ ರಣಭೀಕರವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಹಗಲು ರಾತ್ರಿ ಅನ್ನದೇ ದಾಳಿ ಪ್ರತಿ ದಾಳಿಗಳು ಕೂಡ ಆಗ್ತಾ ಇದೆ. ಇಸ್ರೇಲ್ ಮತ್ತೆ ಅಮೆರಿಕ ಈ ಇರಾನ್ ನಡುವೆ ಏನೋ ಈ ಒಂದು ದಾಳಿಗಳು ನಡೀತಾ ಇದೆಯೋ ಅದು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ದಟ್ಟ ಹೊಗೆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಅತ್ತ ಸುಳಿಬಾರದು ಅಂತ ಕೂಡ ಹೇಳಲಾಗ್ತಾ ಇದೆ. ರಾಯಭಾರಿ ಕಚೇರಿ ಪಕ್ಕದಲ್ಲೇ ಇರಾನ್ ರಣಭೀಕರ ಅಟ್ಯಾಕ್ ಅನ್ನ ಮಾಡಿದೆ. ಇದು ಕ್ಷಣಕ್ಕೂ ಕೂಡ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಕ್ಷಣಕ್ಕೂ ದಾಳಿಗಳು ಪ್ರತಿ ದಾಳಿಗಳು ಕೂಡ ಆಗ್ತಾ ಇದೆ. ಇರಾನ್ನ ಮೇನ್ ನಾಯಕರನ್ನೇ ಟಾರ್ಗೆಟ್ ಮಾಡಿ ಮುಗಿಸುವಂತಹ ಒಂದಷ್ಟು ಕೆಲಸಗಳು ಕೂಡ ಆಗ್ತಾ ಇದೆ. ಯಾರನ್ನ ಬೇಕಿದ್ರೂ ನೀವು ನೇಮಕ ಮಾಡಿದ್ರು ಸರಿಯೇ, ಅವರನ್ನ ನಾವು ಹತ್ಯೆ ಮಾಡಿಯೇ ತೀರ್ತೇವೆ ಅನ್ನುವಂತಹ ಸಂದೇಶವನ್ನ ಇಸ್ರೇಲ್ ಮತ್ತೆ ಅಮೆರಿಕ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕೂತ್ಕೊಂಡು ಸಂಧಾನದ ಮಾತುಕತೆಗೆ ಬರಬೇಕು, ಇಲ್ಲದೆ ಹೋದ್ರೆ ಈ ದಾಳಿಯನ್ನ ನೀವು ಎದುರಿಸಲೇಬೇಕು ಅನ್ನುವಂತಹ ಸಂದೇಶವನ್ನ ರವಾನೆ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಕುವೈಟ್ನ ಯುಎಸ್ ನೆಲೆಗಳನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಿ ಧ್ವಂಸ ಮಾಡುವಂತಹ ಕೆಲಸ ಅಥವಾ ಈ ದಟ್ಟ ಹೊಗೆ ಹೇಗೆ ಕಾಣಸಿಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಇರಾನ್ ಇಸ್ರೇಲ್ ವಾರ್ ಒಂದ್ ಕಡೆ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಖಮೇನಿ ಹತ್ಯೆಗೆ ನಾವು ಸರಿಯಾದಂತಹ ಸೇಡನ್ನ ತೀರಿಸಿಕೊಂಡೇ ತೀರ್ತೀವಿ ಅಂತ ಹೇಳಿ ಪ್ರತಿಜ್ಞೆಯನ್ನ ಕೂಡ ಇರಾನ್ ಮಾಡಿದೆ. ಅದರಂತೆಯೇ ಈ ದಾಳಿಗಳನ್ನ ಕೂಡ ಮುಂದುವರಿಸಿಕೊಳ್ತಾ ಹೋಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.